ನಮಸ್ಕಾರ ಗುರು, ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. IPL 2026 ಪ್ರೀ ಮ್ಯಾಚ್ ಪ್ರಿಡಿಕ್ಷನ್ ಯೂಟ್ಯೂಬ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಮ್ಯಾಚ್ ಬಗ್ಗೆ ನೋಡೋಕ್ಕೂ ಮುಂಚೆ ಹಿಂದಿನ ಮ್ಯಾಚ್ದು ಸ್ವಲ್ಪ ಸ್ಮಾಲ್ ಆ್ಯಂಡ್ ಬ್ರೀಫ್ ಆಗಿ ತಿಳ್ಕೊಂಬಿಡೋಣ. ನೆನ್ನೆ ಮ್ಯಾಚ್ ಇದ್ದಿದ್ದು KKR ಮತ್ತು SRH. ನನ್ನ ಪ್ರಿಡಿಕ್ಷನ್ನ ಟೋಟಲಿ ರಾಂಗ್ ಮಾಡಾಕ್ಬಿಟ್ರು ನನ್ನ ಮಕ್ಕಳು. ಟಾಸು SRH ಗೆಲ್ಲುತ್ತೆ, ಮ್ಯಾಚು KKR ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೆ. ಈ ಅಜಿಂಕ್ಯ ರಹಾನೆ ಟಾಸಲ್ಲಿ ರೈಟ್ ಹ್ಯಾಂಡಲ್ಲೇ ಟಾಸ್ ಸ್ಪಿನ್ ಮಾಡೋದು ಬಿಟ್ಟು ಲೆಫ್ಟ್ ಹ್ಯಾಂಡಿಗೆ ಬೇರೆ ಇಟ್ಕೊಂಡು ಹಿಂಗೆ ಬೇರೆ ಹಾಕಿದ್ರು. ರೈಟ್ ಹ್ಯಾಂಡಲ್ಲಿ ಮಾಡಿದ್ರೆ ಟಾಸ್ ಆರು ಗೆಲ್ತಿದ್ವಿ, SRH ಟಾಸ್ ಆರು ಗೆಲ್ತಿದ್ರು ಕಂಡ್ರು. ನಮ್ಮ ಪ್ರಿಡಿಕ್ಷನ್ ಆದ್ರೂ ಸರಿ ಆಗೋದು ಏನೋ ಬಿಡಿ, ಓಕೆ. ಬಟ್ KKR ಅವರು ಟಾಸ್ ಗೆದ್ದು ಅವರ ಹೋಮ್ ಗ್ರೌಂಡಲ್ಲಿ ಬಾಲಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಏನು ಬಾಲಿಂಗ್ ರೀ ಅದು! ನಾವಿಲ್ಲಿ ಮಾಮೂಲಿ ನಮ್ಮ ಗ್ರೌಂಡಲ್ಲಿ ನಾವುಗಳು ಆಡೋ ಥರ ಮಿಡಲ್ ಪಿಚ್ಚು, ಲೆಗ್ ಪಿಚ್ಚಿಗೆ ಬಾಲ್ ಹಾಕೊಂಡು ಏನು ಬಾಲಿಂಗ್ ಮಾಡ್ತಾಯಿದ್ರಿ ನೀವು ಅಂತ ಏನೋ ದೇವ್ರಿಗೆ ಗೊತ್ತು. ಸಿಕ್ಕಿದ ಚಾನ್ಸು ಅಂತ ಬಿರ್ರಿ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಕೆಡೋಗ್ಬಿಟ್ರು. ನೋಡಿ, ಟ್ರಾವಿಸ್ ಹೆಡ್ಗೆ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗಾದರೂ ಅವ್ರದ್ದೇ ಆದಂಥ ಒಂದು ಸ್ಟ್ರಾಂಗ್ ಝೋನ್ ಇರುತ್ತೆ, ವೀಕ್ ಝೋನ್ ಇರುತ್ತೆ. ನೀವು ಬಾಲರ್ಸು ವೀಕ್ ಝೋನನ್ನು ತಿಳ್ಕೊಂಡು ಬಾಲಿಂಗ್ ಮಾಡಬೇಕು. ಟ್ರಾವಿಸ್ ಹೆಡ್ದು ಮೋಸ್ಟ್ ಪ್ರಾಬಬ್ಲಿ ವೀಕ್ ಝೋನ್ ಬಂದು ಆನ್ ದಿ ಸ್ಟೆಮ್ಸ್ ಬಾಲಿಂಗ್ ಮಾಡೋದು. ಅಟ್ಲೀಸ್ಟ್ ಇಲ್ಲ ಅಂದರೂ 4th 5th ಸ್ಟೆಮ್ಸ್ ಹತ್ರನಾದ್ರು ಬಾಲಿಂಗ್ ಮಾಡ್ಬೇಕು. ನೀವು ಅವ್ರಿಗೆ 5th 7th 8th 9th ಸ್ಟೆಮ್ಸಲ್ವರೆಗೂ ಬಾಲಿಂಗ್ ಮಾಡ್ತಾವ್ರೆ. ಅಷ್ಟು ಬಿಡ್ತು ಕೊಟ್ರೆ ಯಾರು ತಾನೇ ಹೊಡೆಯಲ್ಲ ಹೇಳಿ? ಆಯಪ್ಪ ಮೊದಲೇ ಕೆಚ್ ಬಿಸಾಕ್ತಾನೆ. ನೀವು ಆಲ್ರೆಡಿ ಸ್ಟಾರ್ಟಿಂಗ್ ಪವರ್ ಪ್ಲೇಲೇ ಆಲ್ಮೋಸ್ಟ್ ಮ್ಯಾಚ್ ಕಳ್ಕೊಂಬಿಟ್ಟಿದ್ರಿ ಬಿಡಿ. ಕೊಟ್ಟಿದ್ದು ಬಾಲರ್ಸ್ ಎಲ್ಲ ಬೇರೆ ಹೊಡ್ಸ್ಕೊತಾ ಇದ್ರು. ಅದೇನಪ್ಪ ವರುಣ್ ಚಕ್ರವರ್ತಿ ಅವ್ರಿಗೆ ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ಜೇಕಬ್ ಬೆಥೆಲ್ ಅವರು T20 ವರ್ಲ್ಡ್ ಕಪ್ಪಲ್ಲಿ ಹೊಡೆದಾಗಿಂದ ಅವ್ರು ಫುಲ್ಲು ಟೋಟಲಿ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಎಲ್ಲರೂ ಬಂದವರೇ ರುಬ್ತಾಯಿದ್ರು. ಒಳ್ಳೆ ಅದ್ಭುತ ಟೋಟಲ್ನ ಕಲೆ ಹಾಕೋರು. ನೋಡಿ, ಸೇಮ್ SRH ಅವರು RCB ಮೇಲೆ ಆಡಿದರು, ಅದು ಚಿನ್ನಸ್ವಾಮಿಲಿ ಆಡಿದರು. ಏನಕ್ಕೆ ಅಷ್ಟು ಅವರು ಎಫೆಕ್ಟಿವ್ ಆಗಿ ಹೊಡೆಯೋಕ್ಕಾಗಲಿಲ್ಲ ಅಂತಂದರೆ, ಅಲ್ಲಿರೋದೇ 4 ಮೇನ್ ವಿಕೆಟ್ ರೀ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ನು, ಕ್ಲಾಸನ್ನು, ಆಮೇಲೆ ಟ್ರಾವಿಸ್ ಹೆಡ್. ಇವಿಷ್ಟನ್ನು ಕಿತ್ತಾಕಿದ್ರೆ ಯಾರು ಇಲ್ಲ ಆಡೋಂಥವ್ರು. ನೆನ್ನೆನೂ ಅಷ್ಟೇ ನೋಡಿ, ಅವರೇ ಹೊಡೆದಿರೋದು ರನ್ಸು. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಒಬ್ಬರು ಅವರಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟು ಕ್ಲಾಸನ್ ಅವ್ರ ಜೊತೆ ಅದ್ಭುತವಾದಂಥ ಟೋಟಲ್ 226 ರನ್ನ ಕಲೆ ಹಾಕಿದ್ರು. ಇವ್ರು ಚೇಸನ್ನು ಬೆನ್ನತ್ತಿದ KKR ಓಪನಿಂಗ್ ಅಂತೂ ಫಿನ್ನಲೈನು ಬೇರೆ 15 ಓವರಿಗೆ ಮ್ಯಾಚ್ ಮುಗಿಸಿ ಹೋಗ್ತಾರೆ ಅನ್ನೋ ಫೀಲ್ ಕೊಟ್ಟ ಅಯ್ಯಪ್ಪ. ಬಟ್ ಅದ್ಭುತವಾದ ಬಾಲಿಂಗ್, ದೂಬೆ ಅವರ ಅದ್ಭುತವಾದ ಕ್ಯಾಚಿಂಗಲ್ಲಿ ಸೆಕೆಂಡ್ನೇ ಓವರ್ ಔಟ್ ಆಗ್ತಾರೆ. ಈ ರಾಣೆ ಅಂತೂ ಮುಂಬೈ ಇಂಡಿಯನ್ಸ್ ಮೇಲೆ ಆಡಿದ ಥರನೇ ಆಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾವು ಭಾವಿಸಿದ್ರಿ. ಬಟ್ ಗೊತ್ತಿಲ್ಲ ಅವ್ರಿಗೇನಾಗಿತ್ತೋ. ರಘುವಂಶಿ ಅವರು ಸಖತ್ತಾಗಿ ಆಡಿದ್ರು, ಅವ್ರ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಕೊಡ್ಬೋದಾಗಿದ್ರು ಆನೆ ಅವರು. ಬಟ್ ಅನ್ಫಾರ್ಚುನೇಟ್ಲಿ ಜಯದೇವ್ ಉನ್ನತ್ಕಟ್ ಅವ್ರಿಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಕಡೆ ಹೊರಟ್ರು. ಆ್ಯಂಡ್ ನೆಕ್ಸ್ಟ್ ಕ್ಯಾಮ್ರನ್ಗಿನು ಅಪ್ಪಂಗೆ ಅದೆಷ್ಟೋ ಕೋಟಿ ಕೊಟ್ಟು ತಗೊಂಡವ್ರೆ. ಏನೋ ಅದ್ಭುತವಾದ ಮಾಲಿಂಗ್ ಅವರು ಬಾಲ್ನ ತಡೆ ಹಾಕಿ ರನ್ಔಟ್ ಮಾಡಿ ಕ್ಯಾಮ್ರನ್ ಗೀನವರು ಸಹ ಡಕೌಟ್ ಕಡೆ ಹೊರಟ್ರು. ಈಗ ನೆಕ್ಸ್ಟು ರಿಂಕು ಸಿಂಗ್ ಅವ್ರು ಬಂದರು. ಏನು ಅಷ್ಟಾಗಿ ಏನು ಹೇಳ್ಕೊಳ್ಳೋಂಥ ಪಾರ್ಟ್ನರ್ಶಿಪ್ ಇಲ್ಲ. ಸುನಿಲ್ ನಾರಾಯಣಪ್ಪ ಬಂದವರೇ 2 ಬಾಲಿಗೆ 2 ಸಿಕ್ಸು, ಆಮೇಲೆ ಔಟ್ ಆದ. ಏನು ಕಳಿಸ್ರಿ ಓಪನಿಂಗ್ಗೆ ಅಜಿಂಕ್ಯ ರಹಾನೆ, ನೀವು ಬನ್ನಿ, 1 ಡೌನ್ ಬನ್ನಿ. ಮಾಮೂಲಿ ನೀವು ಸ್ಟ್ರಾಟಜಿ ಮಾಡ್ತಿದ್ರಲ್ಲ, ಓಪನಿಂಗ್ ಅಜಿಂಕ್ಯ ರಹಾನೆ ಸುನಿಲ್ ನಾರಾಯಣ ಕಳಿಸ್ಬಿಟ್ಟು ಮಾಡ್ತಿರಲ್ಲ, ಅದೇ ಥರ ಮಾಡಿ. ಫಿನ್ನಲೈನು ಮತ್ತು ಸುನಿಲ್ ನಾರಾಯಣು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಒಳ್ಳೆ ಕಾಂಬಿನೇಷನ್ ಸಿಗುತ್ತೆ. ಇಬ್ಬರು ಬಡಿ ಆಟಗಾರರು ಹೆಂಗಿರುತ್ತೆ ಏನಪ್ಪ. ನೀವಾರ ನಮ್ಮ ಪ್ರಿಡಿಕ್ಷನ್ ನೋಡ್ರಿ, KKR ಟೀಮ್ ಅವ್ರಿ. ಹೋಗ್ಲಿ ಬಿಡಿ. ಇನ್ನು ಇವತ್ತಿನ ಮ್ಯಾಚಿಗೆ ಬಂದರೆ, ಇವತ್ತಿನ ಮ್ಯಾಚು ನಮ್ಮ ಚೆನ್ನೈ ಚಿದಂಬರಂ ಸ್ಟೇಡಿಯಮಲ್ಲಿರೋದು. ಚುಪಾಕ್ ಇದು ಚೆನ್ನೈ ಅವ್ರಿಗೆ ಹೋಮ್ ಗ್ರೌಂಡು. ಧೋನಿ ಅವರು ಏನೋ ಪ್ರಾಕ್ಟೀಸ್ ಸೆಷನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನು ಪಂಜಾಬ್ ಇದರಲ್ಲಿ ವೆಬ್ಸೈಟಲ್ಲಿ ಪೋಸ್ಟ್ ಮಾಡಿದರು. ಮೋಸ್ಟ್ ಪ್ರಾಬಲಿ ಅವರು ಇವತ್ತು ಮ್ಯಾಚ್ ಆಡ್ಬೋದು ಅನಿಸುತ್ತೆ. ಅವ್ರು ಆದಷ್ಟು ಬೇಗ ಒಳಗೆ ಬರೋದು ತುಂಬ ನೀಡಿದೆ ಚೆನ್ನೈಗೆ. ಹೋಪ್ಫುಲಿ ಚೆನ್ನೈಯವರು ಒಳ್ಳೆ ಮ್ಯಾಚ್ ಆಡ್ತಾರೆ ಇವತ್ತು ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲೋ ಟಿ ಶರ್ಟ್ ಬೇರೆ ಹಾಕಿದ್ದೀವಿ, ಹಂಗಂತ ಏನು ಚೆನ್ನೈಗೆ ಸಪೋರ್ಟ್ ಅಂತಲ್ಲ, ಜಸ್ಟ್ ಹೇಳಿದೆ. ಆ್ಯಂಡ್ ನೆಕ್ಸ್ಟು ಇವತ್ತಿನ ಮ್ಯಾಚ್ ಬಂದು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಟೀಮ್ ಅವ್ರ ಜೊತೆ. ಈಗ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರದ್ದು ಪ್ಲೇಯಿಂಗ್ 11 ಏನಿರುತ್ತೆ, ಪಂಜಾಬ್ ಕಿಂಗ್ಸ್ ಅವ್ರದ್ದು ಪ್ಲೇಯಿಂಗ್ 11 ಏನಿರುತ್ತೆ ನೋಡೋಣ ಬನ್ನಿ. CSK ಕಡೆ 4 ಜನ ಫಾರಿನ್ ಪ್ಲೇಯರ್ಸ್ ಬಂದು ಜೆಮ್ಮಿ ಓವರ್ಟನ್, ಮ್ಯಾಟ್ ಹೆನ್ರಿ,
ಮ್ಯಾಥ್ಯೂ ಶಾಟ್ ಹಾಗೆ ನೂರ್ ಅಹಮದ್. ಡೆವಾಲ್ ಬ್ರೇವಿಸ್ ಏನಾದ್ರು ಅವೈಲಬಿಲಿಟಿ ಇದ್ದರೆ ಅವ್ರನ್ನ ಪ್ಲೇಯಿಂಗ್ 11 ತೊಗೊತಾರೆ, ಒಬ್ಬರನ್ನ ಯಾರನ್ನಾರು ಡ್ರಾಪ್ ಮಾಡ್ತಾರೆ. ನೆಕ್ಸ್ಟ್ ಇಂಡಿಯನ್ ಪ್ಲೇಯರ್ಸಲ್ಲಿ ಋತುರಾಜ್ ಗೈಕ್ವಾಡ್, ಸಂಜು ಸ್ಯಾಮ್ಸನ್, ಸರ್ಫರಾಜ್ ಖಾನ್, ಶಿವಮ್ ದುಬೆ ಹಾಗೆ MS ಧೋನಿ ಅವರು ಅವೈಲಬಲ್ ಇದ್ದರೆ ಅವ್ರನ್ನ ಪ್ಲೇಯಿಂಗ್ 11 ತೊಗೊತಾರೆ. ನೆಕ್ಸ್ಟು ಅನುಷ್ ಕಂಬೋಜ್, ಆಯುಷ್ ಮಾತ್ರೆ ಹಾಗೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಖಲೀಲ್ ಅಹ್ಮದ್ನ ಒಳಗಡೆ ತಗೊಬೋದು, ಆಯುಷ್ ಮಾತ್ರೆ ಅವ್ರನ್ನ ಕೂರಿಸಿ. ಆ್ಯಂಡ್ ನೆಕ್ಸ್ಟ್ ಪಂಜಾಬ್ ಟೀಮ್ ಅವ್ರನ್ನ ನೋಡೋದಾದರೆ ಇಲ್ಲಿ 4 ಜನ ಫಾರಿನ್ ಪ್ಲೇಯರ್ಸ್ ಬಂದು ಫರ್ಗ್ಯೂಸನ್ನು, ಮಾರ್ಕೋ ಆ್ಯನ್ಸನ್ನು, ಸ್ಟೋನಿಸು ಹಾಗೆ ಕಾನ್ಲೆ ಅವರು ಅದ್ಭುತವಾದ ಲಾಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ ಆಡಿದ್ರು. ಆ್ಯಂಡ್ ನೆಕ್ಸ್ಟ್ ಇಂಡಿಯನ್ ಪ್ಲೇಯರ್ಸ್ ಬಂದು ಹರ್ಷ್ದೀಪ್ ಸಿಂಗು, ಬಾರ್ನ್ ಆಡಿಸ್ತಾರೋ ಇಲ್ವೋ ಗೊತ್ತಿಲ್ಲ, ನೇಲ್ ವಧೇರಾ, ಪ್ರದ್ಯುಮ್ನ್ ಸಿಂಗು, ನೆಕ್ಸ್ಟು ದೂಬೆ, ಪ್ರುವಾನ್ಶ್ ಆರ್ಯ ಆ್ಯಂಡ್ ಶ್ರೇಯಸ್ ಅಯ್ಯರು, ಲಾಸ್ಟಿಗೆ ವಿಜಯ್ ವೈಶಾಖ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಜ್ವಿಂದರ್ ಚಹಲ್ ಅವ್ರನ್ನ ಆಡಿಸ್ತಾರೆ. ಪ್ಲೇಯಿಂಗ್ 11 ನೋಡಿದ್ರಲ್ಲ, ಇದು ನನ್ನ ಪ್ಲೇಯಿಂಗ್ 11. ಮೋಸ್ಟ್ ಪ್ರಾಬಬಲಿ ಈ ಟೀಮ್ ಜೊತೆಗೆ ಮೂವ್ ಆಗ್ತಾರೆ. ಲೆಟ್ ಸಿ, ಏನಾದ್ರು ಮೈನರ್ ಚೇಂಜಸ್ ಮಾಡ್ತಾರ ಅಂತ ಟಾಸ್ ಟೈಮಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಈಗ ಟಾಸ್ ಬಗ್ಗೆ ಹೇಳೋಂಥದ್ದು, ಟಾಸು ಕಾಯಿನ್ನ ಸ್ಪಿನ್ ಮಾಡೋದು ಋತುರಾಜ್ ಗಾಯಕ್ವಾಡ್ ಅವರು. ಟಾಸ್ನು ಅವರೇ ಗೆಲ್ತಾರೆ ಅನಿಸುತ್ತೆ, ಚೇಸಿಂಗ್ ತೊಗೊಬೋದು ಚೆನ್ನೈ ಅವರು, ಬಟ್ ಮ್ಯಾಚು ಪಂಜಾಬ್ ಅವ್ರು ಗೆಲ್ತಾರೆ. ಲೆಟ್ ಸಿ ಏನಾಗುತ್ತೆ ಇವತ್ತಿನ ಮ್ಯಾಚು ಅಂತ ನೋಡೋಣ. ಇದೇ ರೀತಿ ಹೆಚ್ಚಿನ IPL ಪ್ರಿಡಿಕ್ಷನ್ ವೀಡಿಯೋಸ್ಗಾಗಿ ನನ್ನ ಈ ಒಂದು ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು. ಮತ್ತೆ ಭೇಟಿ ಆಗ್ತಾರಣ. ಎಲ್ಲರಿಗೂ ಓಕೆ ಫ್ರೆಂಡ್ಸ್, ಬಾಯ್.